ಬಸವಣ್ಣವ್ರು ಹೇಳಿದಂಗ ಶರಣರ ಮಹತ್ವ ತಿಳಿದು ಮರಣದ ನಂತರ ಅತ್ರಿ ಇದ್ದಾಗ ಇವನ್ ಯಾರವ ಅನ್ನೋದು ಸತ್ತ ಮ್ಯಾಲ ಅವ ನಮ್ಮವ ಅನ್ನುವ ಕಾಲ್ರಿ ಇದು. ದಯವಿಟ್ಟು ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ರಿ. ಶರಣಾರ್ಥಿಗಳ್ರಿ ಎಲ್ಲಾ ದೊಡ್ಡ ಮಂದಿಗೆ. ನೋಡ್ರಿ, ನಾವು ಇವತ್ತು ತಿಳ್ಕೊನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅರಟಾಳ್ ಗ್ರಾಮದ ಔಜಿಕರ್ ಮಹಾರಾಜರ ಮಠದ ಬಗ್ಗೆ. ನೋಡ್ರಿ, ಈ ಮಠಕ್ಕೆ ಔಜಿಕರ್ ಮಹಾರಾಜ್ ಮಠ ಅಂತ ಯಾಕೆ ಬತ್ತಂದ್ರಿ, ಔಜಿಕರ್ ಮಹಾರಾಜರು ಔಜಿ ಎಂಬ ಊರಿನವ್ರಿ. ಅದಕ್ಕ ಔಜಿಕರ್ ಮಹಾರಾಜರ ಮಠ ಅಂತ ಹೇಳಿ ಕರೀತಾರ್ರಿ. ನೋಡ್ರಿ, ಔಜಿ ಮಹಾರಾಜರ ನಿಜವಾದ ಹೆಸರು ಲಕ್ಷ್ಮಣ್ ಮಹಾರಾಜರ್ರಿ. ಅವರು ಅರಟಾಳದಾಗಿರೋ ಗಿರಿಮಲ್ಲೇಶ್ವರ ಮಠಕ್ಕ ಪ್ರವಚನಕ್ಕಾಗಿ ಆಗಾಗ ಬಂದು ಹೋಗಿ ಮಾಡ್ತಿದ್ದರ್ರಿ. ಅವರಿಗೆ ಅಲ್ಲಿರುವ ಭಕ್ತರಿಗಿಂತ ಅತಿ ಹೆಚ್ಚು ಭಕ್ತರು ಅರಟಾಳ ಗ್ರಾಮದಾಗಿದ್ದರ್ರಿ. ಅದರಾಗಿ ಇಬ್ಬರು ಪ್ರಿಯ ಭಕ್ತರಾದ ಸಂಗಪ್ಪ ಕಲಗಟ್ಟಿಗಿ ಮತ್ತು ಬಸಪ್ಪ ಅನ್ನಪ್ಪ ಬಡಿಗೇರವರು. ಇವರೊಳಗ ಬಸಪ್ಪ ಅನ್ನಪ್ಪ ಬಡಿಗೇರವರು ತೆಲಸಂಗ ಊರಿನೊಳಗ ವಾಸವಾಗಿದ್ದಾರ್ರಿ. ಈಗ ಅವರನ್ನ ಅರಟಾಳ ಬಡಿಗೌಡರು ಅಂತ ಹೇಳಿ ಕರೀತಾರ್ರಿ. ಅಲ್ಲಿ ನೋಡ್ರಿ, ಮಹಾರಾಜರು ಒಂದ ಪವಾಡದ ಬಗ್ಗೆ ನಿಮಗೆ ಹೇಳ್ತಾನ ಕೇಳ್ರಿ. ನೋಡ್ರಿ, ಧಾರವಾಡದೊಳಗ ಕೋಟ್ಯಾಧಿಪತಿ ವೈದ್ಯರೊಬ್ರು ಇರ್ತಾರ್ರಿ. ಅವ್ರಿಗೆ ಮಕ್ಕಳ ಆಗಿರಲ್ರಿ. ಆಗ ಅವರು ಮಹಾರಾಜರ ಹತ್ರ ಬಂದು ತಮ್ಮ ಸಮಸ್ಯೆ ಬಗ್ಗೆ ಹೇಳ್ತಾರ್ರಿ. ಆಗ ಮಹಾರಾಜರು, ನೋಡಪ್ಪ, ನಿನಗ ಮಕ್ಕಳು ಆಗ್ತಾವು, ಆದ್ರ ಗಂಡ ಮಗು ಆದ್ರ 5 ತೊಲಿ ಬಂಗಾರ, ಹೆಣ್ಣು ಮಗು ಆದ್ರ 2.5 ತೊಲಿ ಬಂಗಾರ ಮಠಕ್ಕೆ ಕೊಡಬೇಕಪ್ಪ ನೀನು ಅಂತ ಹೇಳ್ತಾರೆ. ಆಗ ಕೋಟ್ಯಾಧಿಪತಿ ಆದ ವೈದ್ಯ, ಗುರುಗಳ 5 ತೊಲಿ ಅಲ್ರಿ 10 ತೊಲಿ ಬಂಗಾರ ಕೊಡ್ತೀನಿ, ಆದ್ರ ನನಗೆ ಗಂಡು ಮಗುನ ಆಗ್ಬೇಕಂತ ಹೇಳ್ತಾನ್ರಿ. ಆಗ ಮಹಾರಾಜರು, 5 ತೊಲಿ ಮ್ಯಾಗ 1 ಗುಂಜಿ ಬಂಗಾರ ಹೆಚ್ಚಾದ್ರೂ ನಾನು ತಗೊಳಲ್ಲ, ಆಗತೈತಿ, ಹೋಗು ಅಂತ ಹೇಳ್ತಾರೆ. ಕೋಟ್ಯಾಧಿಪತಿ ವೈದ್ಯನ ಹೆಂಡತಿ ಮುಂದೊಂದಿನ ಗರ್ಭಿಣಿ ಆಗ್ತಾಳ್ರಿ. ಮುಂದೊಂದು ತುಸು ದಿನ ಬಿಟ್ಟ ಸ್ಕ್ಯಾನಿಂಗು ಮಾಡಿಸ್ತಾರೆ ಅವರು. ಆದ್ರ ಸ್ಕ್ಯಾನಿಂಗ್ ವರದಿ ಒಳಗ ಹೆಣ್ಣು ಮಗು ಐತೆ ಅಂತ ಹೇಳಿ ರಿಪೋರ್ಟ್ ಬಂದ್ಬಿಡ್ತೈತ್ರಿ. ಆಗ ಡಾಕ್ಟರ್ ಗುರುಗಳ ಹತ್ರ ಬಂದು, ಗುರುಗಳ, ನೀವು ನನಗ ಗಂಡ ಮಗು ಆಗ್ತೈತೆ ಅಂತ ಹೇಳಿದ್ರಿ, ಆದ್ರ ಸ್ಕ್ಯಾನಿಂಗ್ ರಿಪೋರ್ಟ್ನ್ಯಾಗ ಹೆಣ್ಣು ಮಗು ಅಂತ ತೋರ್ಸಾತ್ರಿ. ಆಗ ಗುರುಗಳು, ಆ ಸ್ಕ್ಯಾನಿಂಗ್ ರಿಪೋರ್ಟ್ ನಂಬ್ತೀವೋ ಅಥವಾ ಗುರುಗಳನ್ನ ನಂಬ್ತೀವೋ ಅಂತ ಕೇಳ್ತಾರ್ರಿ. ಆಗ ಡಾಕ್ಟರ್, ಇಲ್ರಿ, ನಾನು ಗುರುಗಳನ್ನ ನಂಬ್ತೀನಿ ಅಂತ ಹೇಳ್ತಾನು. ಹಂಗಾದ್ರ ಗಂಡು ಮಗು ಆತೈತಿ, ಚಿಂತೆ ಮಾಡಬೇಡ ಅಂತ ಹೇಳ್ತಾರ್ರಿ. ಆಗ ಡಾಕ್ಟರು, ನಾನು ಡಾಕ್ಟರ್ ಆಗಿ ಒಂದು ಮಾತು ಹೇಳ್ತೀನಿ ಗುರುಗಳ, ಎಲ್ರಿ ಇದು ಗಂಡು ಮಗು ಆದ್ರ ನಾನು ವೈದ್ಯಕೀಯ ನೌಕರಿ ಬಿಟ್ಟ ನಿಮ್ಮ ಸೇವೆ ಮಾಡ್ಕೋತ ಇದ್ದು ಬಿಡ್ತೇನ್ರಿ ಅಂತ ಹೇಳ್ತಾರು. ಗುರುಗಳ ಹೇಳಿದಂಗ ಅವ್ರಿಗೆ ಮುಂದೆ ಗಂಡು ಮಗು ಆತೈತ್ರಿ ಡಾಕ್ಟರ್ಗೆ. ಇವಾಗಲೂ ಸಹ ಆ ಡಾಕ್ಟರು ಈ ಮಟ್ಟಕ್ಕೆ ಏನಾದರೂ ಒಂದು ದೇಣಿಗೆ ಕೊಟ್ಟು ಅವರ ಸೇವೆಯನ್ನ ಇನ್ನಾದರೂ ಸಲ್ಲಿಸಲಾಕತ್ತಾರ್ರಿ. ಮುಂದೊಂದಿನ ಔಜಿ ಮಹಾರಾಜರು ತಮ್ಮ ಊರಾಗ ಲಿಂಗೈಕ್ಯರಾಗ್ತಾರು. ಅವರು ಲಿಂಗೈಕ್ಯರಾಗಿ 3 ತಿಂಗಳು ಆದ ನಂತರ ಅರಟಾಳ ಗ್ರಾಮದ ಪ್ರಿಯ ಭಕ್ತ ಸಂಗಪ್ಪ ಕಲ್ಗಟ್ಟಿಗಿ ಅವರ ಕನಸಿನೊಳಗೆ ಬಂದು, ಸಂಗಪ್ಪ, ನೀನು ಬಂದು ನನ್ನ ಇಲ್ಲಿಂದ ಕರ್ಕೊಂಡೋಗು, ನನಗೆ ಇಲ್ಲಿ ನೆಮ್ಮದಿ ಇಲ್ದಂಗೆ ಆಗೈತಿ, ನಾನು ಯಾವಾಗಲೂ ನಿನ್ನ ಹತ್ರನ ಇರಬೇಕು ಅಂತ ಹೇಳ್ತಾರ್ರಿ. ಆಗ ಅರಟಾಳ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೆಂಗರೆ ಮಾಡಿ ಅಜ್ಜಾರ್ನ ಇಲ್ಲಿ ತಗೊಂಬರ್ಬೇಕಂತ ಹೇಳಿ ಪಣ ತೊಡ್ತಾರ್ರಿ. ಮುಂದೊಂದಿನ ಅರಟಾಳ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಕಮಾಂಡೋ ಜೀಪ್ಗಳನ್ನ ಮಾಡ್ಕೊಂಡು ಹೋಗ್ತಾರ್ರಿ ತರಬೇಕತ್ತ. ಆದ್ರೆ ಹೊಳಿ ತುಂಬಿ ಹರಿತಿರ್ತೈತ್ರಿ. ಯಾಕಂದ್ರೆ ಅವ್ರನ್ನ ತರಬೇಕಂದ್ರ ಹೊಳಿ ದಾಟಿ ಹೋಗಿ ತರಬೇಕಾಗಿರ್ತೈತ್ರಿ. ಈಸ್ಕೊಂಡು ಮಾಡ್ಕೊಂಡು ಹೋಗಿ ಲಿಂಗೈಕ್ಯರಾದ ಸ್ಥಳದಿಂದ ಮಹಾರಾಜರನ್ನ ವಾಪಸ್ ಕರ್ಕೊಂಬರ್ಬೇಕಾದ್ರ ಒಂದು ಪವಾಡ ನಡೆದು ಹೋಗಿರ್ತೈತ್ರಿ. ತುಂಬಿ ಹರಿತಿದ್ದ ನದಿ ಮೊಳಕಾಲ್ ತೆಳಗ್ ಬಂದ್ ಬಿಟ್ಟಿರ್ತಾವ್ರ ನೀರು. ಇದ್ರಾಗ ಮತ್ತೊಂದು ಪವಾಡ ಏನಂದ್ರಿ, ಔಜಿ ಮಹಾರಾಜರು ಲಿಂಗೈಕ್ಯರಾಗಿ 1 ವರ್ಷ ಆಗಿದ್ರು ಈಗ ಜೀವಂತ ಮನುಷ್ಯನ ಶರೀರ ಹೆಂಗಿರುತ್ತೋ ಹಂಗೆ ಐತ್ರಿ ಅವರ ಶರೀರ. ಅವರನ್ನ ತಗೊಂಬಂದು ಸಂಗಪ್ಪ ಕಲ್ಗಟ್ಟಿಗಿ ಅವರ ಕಬ್ಬಿನ ಪಡದ ಮಧ್ಯದೊಳಗ ಸಮಾಧಿ ಮಾಡಲಾಗ್ತೈತ್ರಿ. ಮುಂದ ತುಸು ದಿನಗಳ ನಂತರ ಆ ಜಾಗ ಯಾಕೋ ಸೂಕ್ತ ಅಲ್ಲ ತಿಳ್ಕೊಂಡು ಪ್ರಿಯ ಭಕ್ತ ಸಂಗಪ್ಪ ಕಲ್ಗಟ್ಟಿಗಿ ಅವರು ಹಳ್ಳದ ಇಚ್ಚಿಕಿರು 4 ಎಕರೆ ಭೂಮಿಯನ್ನ ಮಹಾರಾಜರ ಗದ್ದುಗೆ ಕಟ್ಟಲು ನಿಗದಿ ಮಾಡ್ತಾರ್ರಿ. ಮತ್ತ ಔಜಿ ಮಹಾರಾಜರ ಶರೀರನ್ನು ಆಚೆ ತೆಗಿತಾರ್ರಿ. ಪವಾಡ ಅಂದಂಗ ಮತ್ತ ಅಜ್ಜಾರ ಶರೀರ ಜೀವಂತ ಮನುಷ್ಯನ ಶರೀರ ಹೆಂಗಿರ್ತೈತಿಯೋ ಹಂಗ ಇರ್ತೈತ್ರಿ. ಆಗ ಲಕ್ಷಾಂತರ ಭಕ್ತರು ಸೇರಿ ಈಗಿರೋ ಮಠದೊಳಗ ಅವರನ್ನ ಸಮಾಧಿ ಮಾಡಿ ದೊಡ್ಡದಾಗಿ ಗದ್ದುಗೆ ನಿರ್ಮಾಣ ಮಾಡ್ತಾರ್ರಿ. ಈಗ ಅದು ದೊಡ್ಡ ಮಠವಾಗಿ ಬೆಳೆದು ನಿಂತೈತ್ರಿ. ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಬಂದು ಅಜ್ಜನವರ ಆಶೀರ್ವಾದ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೊಂಡು ಹೋಗ್ತಾರ್ರಿ. ಪವಾಡ ಪುರುಷರಾದ ಔಜಿಕರ್ ಮಹಾರಾಜರ ಮಠಕ್ಕೆ ನಮ್ಮದೊಂದು ಅಳಿಲು ಸೇವೆ. ನಾನು ಹೇಳುವುದ್ರಾಗ ಏನಾದರೂ ತಪ್ಪು ತಡಿ ಆಗಿದ್ರ ನಿಮ್ಮ ಮನಿ ಮಗ ತಪ್ಪು ಮಾಡ್ಯಾನ ತಿಳ್ಕೊಂಡು ಕ್ಷಮಿಸಿಬಿಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.